ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಉಪರಾಷ್ಟ್ರಾಧ್ಯಕ್ಷರನ್ನು ಹುದ್ದೆಯಿಂದ ತೆರವುಗೊಳಿಸುವ ಗೊತ್ತುವಳಿಯನ್ನು ಡ್ಯಾಶ್ ರಲ್ಲಿ ಸ್ವೀಕರಿಸಬಹುದು. ರಾಜ್ಯಸಭೆಯಲ್ಲಿ ಮಾತ್ರ. ರಾಜ್ಯಸಭೆಯು ಉಪರಾಷ್ಟ್ರಪತಿಯನ್ನು ತೆರವುಗೊಳಿಸುವ 14 ದಿನ ಮುಂಚಿತವಾಗಿ ನೋಟಿಸ್ ನೀಡಬೇಕೆಂದು ಅಂತಹ ನಿರ್ಣಯವನ್ನು ಬಹುಮತದಿಂದ ಅಂಗೀಕರಿಸಿದ ಮೇಲೆ ಲೋಕಸಭೆ ಒಪ್ಪಿದರೆ ರಾಷ್ಟ್ರಪತಿಗಳು ತಮ್ಮ ಅಧಿಕಾರ ಕಳೆದುಕೊಳ್ಳುವರು. ಸೊ 2 ಈಸ್ ದಿ ರೈಟ್ ಆನ್ಸರ್. ಒಂದು ಹೊಸ ರಾಜ್ಯದ ನಿರ್ಮಾಣದ ಅವಕಾಶಕ್ಕಾಗಿ ಭಾರತೀಯ ಸಂವಿಧಾನದ ಕೆಳಗಿನ ಅನುಬಂಧಗಳಲ್ಲಿ ಯಾವುದನ್ನು ತಿದ್ದುಪಡಿ ಮಾಡಬೇಕು? ಮೊದಲನೇ ಅನುಬಂಧ. ಒಂದು ಹೊಸ ರಾಜ್ಯದ ನಿರ್ಮಾಣದ ಅವಕಾಶಕ್ಕಾಗಿ ಭಾರತೀಯ ಸಂವಿಧಾನದ ಮೊದಲನೇ ಅನುಬಂಧವನ್ನ ತಿದ್ದುಪಡಿ ಮಾಡಬೇಕು. 1 ಈಸ್ ದಿ ರೈಟ್ ಆನ್ಸರ್. 64,009 ವರ್ಗಮೂಲ ಎಷ್ಟು? 253. 64,009 ವರ್ಗಮೂಲ 253 ಅಂದ್ರೆ 253 × 253 64,009. 1 ಈಸ್ ದಿ ರೈಟ್ ಆನ್ಸರ್. ಯಾವ ವೈಸ್ರಾಯ್ ದೇಶೀಯ ಪತ್ರಿಕೆ ವರ್ನಾಕ್ಯುಲರ್ ಪ್ರೆಸ್ ಕಾಯಿದೆ ಮತ್ತು 1878ರ ಶಸ್ತ್ರಾಸ್ತ್ರ ಕಾಯಿದೆ ಹೊರಡಿಸಿದರು? ಲಾರ್ಡ್ ಲಿಟ್ಟನ್. ಲಾರ್ಡ್ ಲಿಟ್ಟನ್ ಭಾರತದ ವೈಸ್ರಾಯ್ ಆಗಿ 1876ರಿಂದ 1886ರವರೆಗೆ ಅಧಿಕಾರದಲ್ಲಿದ್ದರು. ಇವನು ವರ್ನಾಕ್ಯುಲರ್ ಮುದ್ರಣ ಕಾಯ್ದೆಯನ್ನು ಹೊರಡಿಸಿದನು. ಎರಡನೇ ಆಫ್ಘನ್ ಯುದ್ಧಗಳು ಇವನ ಕಾಲದಲ್ಲಿ ನಡೆದವು. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಡೇಟಾವನ್ನು ಔಟ್ಪುಟ್ ಡೇಟಾವನ್ನಾಗಿ ಪರಿವರ್ತಿಸುತ್ತದೆ? ಸಿಪಿಯು. ಸಿಪಿಯು ಇನ್ಪುಟ್ ಡೇಟಾವನ್ನು ಔಟ್ಪುಟ್ ಡೇಟಾವನ್ನಾಗಿ ಪರಿವರ್ತಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಕಡತವೊಂದು ಎಲ್ಲಿದೆ ಎಂದು ಕಂಡುಹಿಡಿಯಲು ಹಾರ್ಡ್ ಡ್ರೈವ್ ಅಥವಾ ಇನ್ನಿತರ ದಾಸ್ತಾನು ಸಾಧನಗಳು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಆಧರಿಸಿ ಅವುಗಳ ಕಾರ್ಯಕ್ಷಮತೆಯನ್ನು ಹೀಗೆ ಕರೆಯಲಾಗುತ್ತದೆ: ಆಕ್ಸೆಸ್ ಸಮಯ. ಸೊ 2 ಈಸ್ ದಿ ರೈಟ್ ಆನ್ಸರ್. ಸ್ನೂಕರ್ನಲ್ಲಿ ಎಷ್ಟು ಕೆಂಪು ಚೆಂಡುಗಳಿವೆ? 15. ಸ್ನೂಕರ್ ಆಟದಲ್ಲಿ ಒಟ್ಟು 22 ಚೆಂಡುಗಳಿದ್ದು 15 ಕೆಂಪು ಚೆಂಡುಗಳು, 1 ಬಿಳಿ ಚೆಂಡು ಹಾಗೂ 6 ಇತರೆ ಚೆಂಡುಗಳು ಹಳದಿ, ಹಸಿರು, ಕಾಫಿ, ನೀಲಿ, ಪಿಂಕ್, ಕಪ್ಪು ಇರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ಕ್ರೀಡೆಯಲ್ಲಿ ವಿಶ್ವನಾಥನ್ ಆನಂದ್ ಆಟಗಾರನಾಗಿದ್ದಾರೆ? ಚೆಸ್. ವಿಶ್ವನಾಥನ್ ಆನಂದ್ ಮೂಲತಃ ತಮಿಳುನಾಡಿನವರು. 1969 ಇವರ ಜನ್ಮ ದಿನಾಂಕ. ಜನ್ಮ ವರ್ಷ. ತಂದೆ ಕೃಷ್ಣಮೂರ್ತಿ, ತಾಯಿ ಸುಶೀಲಾ. ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್. ಸೊ 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವರಲ್ಲಿ ಯಾರು ಹಾರಾಡುವ ಸಿಖ್ ಎಂದು ಪ್ರಸಿದ್ಧರು? ಮಿಲ್ಕಾ ಸಿಂಗ್. ಮಿಲ್ಕಾ ಸಿಂಗ್ಗೆ ಹಾರಾಡುವ ಸಿಖ್ ಎಂಬ ಹೆಸರಿದೆ. ಇವರು ಕಾಮನ್ವೆಲ್ತ್ ಕ್ರೀಡೆಯ ಓಟದ ಸ್ಪರ್ಧೆಯಲ್ಲಿ ಭಾರತಕ್ಕೆ ಚಿನ್ನದ ಪದಕ ತಂದ ಮೊದಲಿಗರು. 1 ಈಸ್ ದಿ ರೈಟ್ ಆನ್ಸರ್. ಸುಲ್ತಾನ್ ಅಜ್ಲನ್ ಶಾ ಕಪ್ ಕೆಳಗಿನ ಕ್ರೀಡೆಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿರುತ್ತದೆ? ಹಾಕಿ. ಸುಲ್ತಾನ್ ಅಜ್ಲನ್ ಶಾ ಕಪ್ ಅನ್ನು 1983ರಲ್ಲಿ ಪ್ರಥಮ ಬಾರಿಗೆ ನೀಡಲಾಯಿತು. ಇದನ್ನು ಹಾಕಿ ಕ್ರೀಡೆಯಲ್ಲಿ ಪುರುಷರ ಪಂದ್ಯಕ್ಕೆ ನೀಡಲಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಉಪವಿಭಾಗದ ಪೊಲೀಸ್ ಅಧಿಕಾರಿ ಯಾರಾಗಿರುತ್ತಾರೆ? ಡಿಎಸ್ಪಿ. ಉಪವಿಭಾಗದ ಪೊಲೀಸ್ ಅಧಿಕಾರಿಯಾಗಿ ಡಿಎಸ್ಪಿ ಇರುತ್ತಾರೆ. 3 ಈಸ್ ದಿ ರೈಟ್ ಆನ್ಸರ್. ದುರ್ಗೇಶ್ ನಂದಿನಿ ಇದು ಇವರ ಪ್ರಥಮ ಕಾದಂಬರಿಯಾಗಿತ್ತು. ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ. ದುರ್ಗೇಶ್ ನಂದಿನಿ 1865ರಲ್ಲಿ ಭಾರತೀಯ ಬರಹಗಾರ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರಿಂದ ಬರೆಯಲ್ಪಟ್ಟ ಒಂದು ಬಂಗಾಳಿ ಐತಿಹಾಸಿಕ ಪ್ರಣಯ ಕಾದಂಬರಿ. 4 ಈಸ್ ದಿ ರೈಟ್ ಆನ್ಸರ್. ಹರಪ್ಪ ನಾಗರಿಕತೆಯ ದೊಲವೀರ ಎಲ್ಲಿದೆ?
ಗುಜರಾತ್. ಹರಪ್ಪ ಅಥವಾ ಸಿಂಧೂ ನಾಗರಿಕತೆಯ ದೊಲವೀರವು ಆರ್.ಎಸ್. ಬಿಸ್ಟ್ ಮತ್ತು ಬಿ.ಎನ್. ಜೋಶಿಯವರಿಂದ ಸಂಶೋಧನೆಗೊಂಡು ಪತ್ತೆಯಾಗಿರುವ ಹರಪ್ಪ ನಾಗರಿಕತೆಯ ದೊಡ್ಡ ನಗರ. ಇದು ಗುಜರಾತ್ನ ಕಚ್ನಲ್ಲಿದೆ. 1 ಈಸ್ ದಿ ರೈಟ್ ಆನ್ಸರ್. ಚೋಳರ ರಾಜಧಾನಿ ಯಾವುದಾಗಿತ್ತು? ಉರೈಯೂರು. 2ನೇ ಶತಮಾನದಲ್ಲಿ ಆಳಿದ ಕರಿಕಾಳ ಚೋಳನೇ ಚೋಳ ಸಂತತಿಯ ಐತಿಹಾಸಿಕ ದೊರೆ. ಕ್ರಿಸ್ತಶಕ 850ರಿಂದ 1279 ಇವರ ಆಳ್ವಿಕೆ. ಇವನ ಮೊದಲ ರಾಜಧಾನಿ ಉರೈಯೂರ್ ಅಥವಾ ಉರುಗಪುರ. ನಂತರ ತಂಜಾವೂರನ್ನು ರಾಜಧಾನಿಯನ್ನಾಗಿ ಮಾಡಿದನು. 2 ಈಸ್ ದಿ ರೈಟ್ ಆನ್ಸರ್. ಚಂಪಾರಣ್ ಸತ್ಯಾಗ್ರಹ ನಡೆದ ವರ್ಷ 1917. ಚಂಪಾರಣ್ಯವು ಬಿಹಾರದ ವಾಯುವ್ಯ ಭಾಗದ ಒಂದು ಜಿಲ್ಲೆ. ಇಂಡಿಗೋ ಬೆಳೆಗಾರರ ಪರವಾಗಿ ಗಾಂಧೀಜಿಯವರು 1917ರಲ್ಲಿ ಕೈಗೊಂಡ ಪ್ರಥಮ ಸತ್ಯಾಗ್ರಹವೇ ಈ ಚಂಪಾರಣ್ಯ ಸತ್ಯಾಗ್ರಹ. 2 ಈಸ್ ದಿ ರೈಟ್ ಆನ್ಸರ್. ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು? ಜೀವಸತ್ವ ಬಿ. ಇದು ನೀರಿನಲ್ಲಿ ಕರಗುವ ಜೀವಸತ್ವ. ಎಲ್ಲ ಜೀವಸತ್ವಗಳನ್ನು ನಾವು 2 ಗುಂಪುಗಳನ್ನಾಗಿ ಮಾಡ್ತೀವಿ. ಒಂದು ನೀರಿನಲ್ಲಿ ಕರಗುವ ಜೀವಸತ್ವ, ಮತ್ತೊಂದು ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು. ಜೀವಸತ್ವ ಎ, ಡಿ, ಇ ಮತ್ತು ಕೆ ಕೊಬ್ಬಿನಲ್ಲಿ ಕರಗಿದರೆ, ಬಿ ಮತ್ತು ಬಿ ಸಂಯುಕ್ತಗಳು ಹಾಗೂ ವಿಟಮಿನ್ ಸಿ ನೀರಿನಲ್ಲಿ ಕರಗುವ ಜೀವಸತ್ವವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ರಕ್ತವನ್ನು 4 ಗುಂಪುಗಳನ್ನಾಗಿ ವಿಂಗಡಿಸಿದವರು ಯಾರು? ಲ್ಯಾಂಡ್ ಸ್ಟೀನರ್. ರಕ್ತ ಪರಿಚಲನೆಯನ್ನು ವಿಲಿಯಂ ಹಾರ್ವೆ ಕಂಡುಹಿಡಿದನು. ಇವನನ್ನು ರಕ್ತ ಪರಿಚಲನೆಯ ಪಿತಾಮಹ ಎನ್ನುವರು. ರಕ್ತದ ಗುಂಪುಗಳನ್ನು ಆಬ್ರಿಯದ ಜೀವಶಾಸ್ತ್ರಜ್ಞ ಕಾರ್ಲ್ ಲ್ಯಾಂಡ್ ಸ್ಟೈನರ್ 1901ರಲ್ಲಿ ಕಂಡುಹಿಡಿದನು. 2 ಈಸ್ ದಿ ರೈಟ್ ಆನ್ಸರ್. ಪ್ರೋಟೋಜೋವಾದಿಂದ ಬರುವ ಕಾಯಿಲೆ ಯಾವುದು? ಮಲೇರಿಯಾ. ಮಲೇರಿಯಾ ಒಂದು ಪ್ರೋಟೋಜೋವಾ ಅಂದರೆ ಆದಿಜೀವಿಯಿಂದ ಹರಡುವ ಕಾಯಿಲೆ. ಮಲೇರಿಯಾ, ಅಮೀಬಾಯ್ ಡಿಸೆಂಟ್ರಿ, ಸ್ಲೀಪಿಂಗ್ ಸಿಕ್ನೆಸ್, ಕಾಲಾ ಅಜಾರ್, ಡಯೇರಿಯಾ ಇವೆಲ್ಲವೂ ಕೂಡ ಪ್ರೋಟೋಜೋವಾದಿಂದ ಬರುವಂತಹ ಕಾಯಿಲೆಗಳು. 1 ಈಸ್ ದಿ ರೈಟ್ ಆನ್ಸರ್. ಕ್ಯಾನ್ಸರ್ ರೋಗದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಅಂಕಾಲಜಿ. ಕ್ಯಾನ್ಸರ್ ರೋಗದ ಅಧ್ಯಯನವನ್ನ ಅಂಕಾಲಜಿ ಎನ್ನುವರು. ಆರ್ನಿಥಾಲಜಿ ಅಂದರೆ ಪಕ್ಷಿಗಳ ಅಧ್ಯಯನ, ಪೋಮೋಲಜಿ ಹಣ್ಣುಗಳ ಅಧ್ಯಯನ, ಟ್ರೈಕಾಲಜಿ ಕೂದಲು ಮತ್ತು ಅದರ ರೋಗಗಳ ಅಧ್ಯಯನ. 1 ಈಸ್ ದಿ ರೈಟ್ ಆನ್ಸರ್. ವಿಜಯನಗರದ ಯಾವ ರಾಜನು ತನ್ನ ಸೈನಿಕ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣರನ್ನು ನೇಮಕ ಮಾಡಿದ್ದನು? 1ನೇ ದೇವರಾಯ. ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶದ 1ನೇ ದೇವರಾಯನು ಸಮರ್ಥ ಆಡಳಿತಗಾರನಾಗಿದ್ದನು. ತನ್ನ ಅಶ್ವ ಸೈನ್ಯವನ್ನು ಸುಧಾರಿಸುವ ಮೂಲಕ, ಟರ್ಕಿಯ ಬಿಲ್ಲುಗಾರರನ್ನು ನೇಮಿಸುವ ಮೂಲಕ, ಅರೇಬಿಯಾ ಮತ್ತು ಪರ್ಷಿಯಾದಿಂದ ಕುದುರೆಗಳನ್ನು ಸಂಪಾದಿಸುವ ಮೂಲಕ ವಿಜಯನಗರದ ಸೈನ್ಯವನ್ನು ಆಧುನೀಕರಿಸಿದನು. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವುದು ಸಂವಿಧಾನಾತ್ಮಕ ಪರಿಹಾರ ಕ್ರಮಗಳ ಮೂಲಭೂತ ಹಕ್ಕು ಅಲ್ಲ? ಇಂಜಂಕ್ಷನ್. ಇದು ಮೂಲಭೂತ ಹಕ್ಕು ಅಲ್ಲ. ಸಂವಿಧಾನಾತ್ಮಕ ಪರಿಹಾರ ಕ್ರಮಗಳ ಮೂಲಭೂತ ಹಕ್ಕುಗಳು ವಿಧಿ 32ರ ಅನ್ವಯ ಹೇಬಿಯಸ್ ಕಾರ್ಪಸ್ ರಿಟ್, ಮ್ಯಾಂಡಮಸ್ ರಿಟ್, ಸರ್ಶಿಯೋರರಿ ರಿಟ್, ಕೋವಾರೆಂಟ್ ರಿಟ್ ಹಾಗೂ ಪ್ರೊಹಿಬಿಷನ್ ರಿಟ್. ಸೊ 4 ಈಸ್ ದಿ ರೈಟ್ ಆನ್ಸರ್. ಹಣಕಾಸು ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡುವವರು ಯಾರು? ರಾಷ್ಟ್ರಪತಿ. 280ನೇ ವಿಧಿ ಅನ್ವಯ ಹಣಕಾಸು ಆಯೋಗವು ಅಧ್ಯಕ್ಷ ಹಾಗೂ 4 ಸದಸ್ಯರನ್ನು ಒಳಗೊಂಡಿದ್ದು, ಅವರನ್ನು ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. 1 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಗುವವರ ಸದಸ್ಯರ ಸಂಖ್ಯೆ ಎಷ್ಟು? 25. ಕರ್ನಾಟಕದ ವಿಧಾನಸಭೆಯಿಂದ 25 ವಿಧಾನ ಪರಿಷತ್ಗೆ ಆಯ್ಕೆಯಾಗುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಭೂಪದರದಲ್ಲಿರುವ ಪ್ರಮುಖ ಧಾತು ಯಾವುದು? ಆಕ್ಸಿಜನ್. ಆಕ್ಸಿಜನ್ ಮೀನ್ಸ್ ಆಮ್ಲಜನಕ. ಆಕ್ಸಿಜನ್, ಕಬ್ಬಿಣ, ಸಿಲಿಕಾನ್, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಧಾತುಗಳು ಭೂಪದರದಲ್ಲಿ ಕಂಡುಬರುತ್ತವೆ. ಅವುಗಳಲ್ಲಿ ಆಕ್ಸಿಜನ್ ಅತಿ ಹೆಚ್ಚಾದ ದೊರೆಯುವಂತಹ ಧಾತುವಾಗಿದೆ. ಜೋಸೆಫ್ ಫ್ರಿಸ್ಟ್ಲೆ ಎಂಬಾತನು ಈ ಆಕ್ಸಿಜನ್ ಅನ್ನ ಕಂಡುಹಿಡಿದನು. 1 ಈಸ್ ದಿ ರೈಟ್ ಆನ್ಸರ್.
ಈ ಕೆಳಗಿನದರಲ್ಲಿ ಯಾವುದರ ಪರಮಾಣು ಸಂಖ್ಯೆ ಸರಿಯಿಲ್ಲ? ಟೈಟಾನಿಯಂ. ಯಾಕಂತ ಹೇಳಿದ್ರೆ ಪೊಟ್ಯಾಷಿಯಂ, ಆರ್ಗಾನ್, ಕ್ಯಾಲ್ಸಿಯಂ ಇವುಗಳ ಪರಮಾಣು ಸಂಖ್ಯೆ ಕರೆಕ್ಟ್ ಆಗಿದೆ 19, 18, 20 ಕ್ರಮವಾಗಿ. ಆದರೆ ಟೈಟಾನಿಯಂನ ಪರಮಾಣು ಸಂಖ್ಯೆ 22. ಪರಮಾಣು ಸಂಖ್ಯೆ ಅಂದರೆ ಒಂದು ಪರಮಾಣುವಿನಲ್ಲಿರುವಂತಹ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ ಸಂಖ್ಯೆಗೆ ಪರಮಾಣು ಸಂಖ್ಯೆ ಅಂತೇಳಿ ಕರಿತೀವಿ. ಅದೇ ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯನ್ನ ನ್ಯೂಕ್ಲಿಯನ್ ಅಥವಾ ಪರಮಾಣು ರಾಶಿ ಸಂಖ್ಯೆ ಎನ್ನುತ್ತಾರೆ. 4 is the right answer. FIR ಇದರ ವಿಸ್ತೃತ ರೂಪ ದಂಡ ಪ್ರಕ್ರಿಯಾ ಸಂಹಿತೆ 1973ರಲ್ಲಿ ನೀಡಿರುವಂತೆ ಹೀಗಿದೆ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ದಂಡ ಪ್ರಕ್ರಿಯೆ ಸಂಹಿತೆಯು ಭಾರತದ ಪ್ರಮುಖ ಕ್ರಿಮಿನಲ್ ಕಾನೂನಿನ ಕಾರ್ಯವಿಧಾನದ ಮುಖ್ಯ ಕಾನೂನಾಗಿದೆ. ಇದು 1 ಏಪ್ರಿಲ್ 1974ರಿಂದ ಕಾರ್ಯಾಚರಣೆಗೆ ಬಂದಿದೆ. 1 is the right answer. ಭಾರತೀಯ ದಂಡ ಸಂಹಿತೆ IPC ಇಂಡಿಯನ್ ಪೀನಲ್ ಕೋಡ್ ಕಲಂ 376 ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಲೈಂಗಿಕ ಕಿರುಕುಳ. IPC ಕಲಂ 376 ಲೈಂಗಿಕ ಕಿರುಕುಳಕ್ಕೆ ಸಂಬಂಧಿಸಿದ್ದು. ಅಪರಾಧಿಗೆ ಇದರಡಿ ಕನಿಷ್ಠ 7 ವರ್ಷ ಜೈಲು ಶಿಕ್ಷೆ ಮತ್ತು ಜುಲ್ಮಾನೆಯನ್ನ ಕೊಡಲಾಗುತ್ತದೆ. 1 is the right answer. ಒಂದು ನಿರ್ದಿಷ್ಟ ಸಮಯದಲ್ಲಿ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಆದ ಹೆಚ್ಚಳವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಹಣದುಬ್ಬರ. ಆರ್ಥಿಕತೆಯಲ್ಲಿ ವಸ್ತುಗಳ ಬೆಲೆಗಳು ಸತತವಾಗಿ ಏರಿಕೆಯಾಗುತ್ತಿದ್ದು ಹಣದ ಮೌಲ್ಯವು ಕಡಿಮೆಗೊಳ್ಳುವ ಪರಿಸ್ಥಿತಿಯನ್ನು ಹಣದುಬ್ಬರ ಎನ್ನುವರು. 4 is the right answer. ಪ್ರಸಿದ್ಧ ಬೀಚ್ ಎನಿಸಿರುವ ಓಂ ಬೀಚ್ ಎಲ್ಲಿದೆ? ಗೋಕರ್ಣ. ಓಂ ಬೀಚ್ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿದೆ. ಗೋಕರ್ಣವನ್ನು ಪವಿತ್ರವಾದ ಶೈವ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ. 4 is the right answer. ಜನಪ್ರಿಯ ಕಾದಂಬರಿ ಸಂಸ್ಕಾರದ ಕರ್ತೃ UR ಅನಂತಮೂರ್ತಿ. UR ಅನಂತಮೂರ್ತಿಯವರು ಬರೆದ ಸಂಸ್ಕಾರ ಕಾದಂಬರಿಯನ್ನು ವಿಮರ್ಶಿಸಿ ನಿರ್ದೇಶಕ ಪಟ್ಟಾಭಿ ರಾಮರೆಡ್ಡಿಯವರು 1970ರಲ್ಲಿ ಒಂದು ಕನ್ನಡ ಸಿನಿಮಾವನ್ನ ಮಾಡಿದರು. UR ಅನಂತಮೂರ್ತಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. 3 is the right answer. ತಾಳಿಕೋಟೆ ಕದನದ ಮಹತ್ವವೇನೆಂದರೆ ಅದರಿಂದ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು. ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಕದನವು ಡಿಸೆಂಬರ್ 25, 1562ರಲ್ಲಿ ದಕ್ಕನ್ನಿನ ಸುಲ್ತಾನರು ಹಾಗೂ ವಿಜಯನಗರ ಅರಸ ರಾಮರಾಯನ ನಡುವೆ ನಡೆಯಿತು. 2 is the right answer. ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ 1789. ಫ್ರಾನ್ಸ್ ಕ್ರಾಂತಿಯು 1789ರಲ್ಲಿ ನಡೆಯಿತು. ಆ ಕ್ರಾಂತಿಯು 16ನೇ ಲೂಯಿ ದೊರೆಗಳ ಅಸಮರ್ಥ ಆಡಳಿತದ ವಿರುದ್ಧ ನಡೆಯಿತು. ನೆಪೋಲಿಯನ್ ಬೋನೋಪಾರ್ಟಿಯನ್ನು ಫ್ರಾನ್ಸ್ ಕ್ರಾಂತಿಯ ಶಿಶು ಎಂದು ಕರೆಯುತ್ತಾರೆ. 3 is the right answer. ಮಹಾತ್ಮ ಗಾಂಧಿಯವರು ಜನಿಸಿದ ಸ್ಥಳ ಪೋರಬಂದರ್. ಮಹಾತ್ಮ ಗಾಂಧಿಯವರು 1869 ಅಕ್ಟೋಬರ್ 2ರಂದು ಗುಜರಾತ್ನ ಪೋರಬಂದರ್ನಲ್ಲಿ ತಂದೆ ಕರಮ್ಚಂದ್ ತಾಯಿ ಪುತಲಿಬಾಯಿ ಅವರ ಮಗನಾಗಿ ಜನಿಸಿದರು. 3 is the right answer. ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ 1930. ಲಂಡನ್ನಲ್ಲಿ ಜರುಗಿದ ಪ್ರಥಮ ದುಂಡು ಮೇಜಿನ ಸಮ್ಮೇಳನವು 1930ರಲ್ಲಿ ನಡೆದಿತ್ತು. ಇದರ ಅಧ್ಯಕ್ಷತೆಯನ್ನು ರಾಮ್ಸೆ ಮ್ಯಾಕ್ಡೊನಾಲ್ಡ್ ರವರು ವಹಿಸಿದ್ದರು. 2 is the right answer. ಒಲಿಂಪಿಕ್ನಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗಳಿಸಿದ ಭಾರತದ ಮೊದಲ ಕ್ರೀಡಾಪಟು ಅಭಿನವ್ ಬಿಂದ್ರಾ. ಅಭಿನವ್ ಬಿಂದ್ರಾರವರು ಶೂಟಿಂಗ್ ಕ್ರೀಡಾಪಟು ಆಗಿದ್ದು 2008ರ ಒಲಿಂಪಿಕ್ ಕ್ರೀಡೆಯ ಏರ್ ರೈಫಲ್ ಕ್ರೀಡೆಯಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. 3 is the right answer. ಇಲ್ಲಿಗೆ ಈ 35 ಪ್ರಶ್ನೆಗಳ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.